ಸುಹಾಸ್ ಶೆಟ್ಟಿಯನ್ನ ಹತ್ಯೆಗೈಯೋದಕ್ಕೂ ಮುನ್ನ ಆರೋಪಿಗಳು ಭರ್ಜರಿ ಪಾರ್ಟಿಯನ್ನ ಮಾಡಿದ್ರು. ಹತ್ಯೆಗೆ ಸ್ಕೆಚ್ ಹಾಕೋದಕ್ಕೆ ರಹಸ್ಯ ಸ್ಥಳದಲ್ಲಿ ಪಾರ್ಟಿ ಮಾಡಿದ್ರ? ಇಂಥದ್ದೊಂದು ಪ್ರಶ್ನೆ ಇದೆ ಈಗ. ಚಿಕ್ಕಮಗಳೂರಿನ ಕಳಸದ ರೆಸಾರ್ಟ್ನಲ್ಲಿ ಆರೋಪಿಗಳು ಪಾರ್ಟಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಕ್ಯಾಂಪ್ ಫೈರ್ ಹಾಕಿ ನೈಟ್ ಪಾರ್ಟಿ ಮಾಡಿದಂತ ಫೋಟೋಗಳು ಲಭ್ಯ ಆಗಿದೆ. ಫಾಜಿಲ್ ಸಹೋದರ ಆದಿಲ್ ಕೊಟ್ಟ ಹಣದಲ್ಲಿ ಮಸ್ತಿ ಮಾಡಿದ್ರ ಹತ್ಯೆ ಮಾಡೋದಕ್ಕೂ ಮುನ್ನ. ಸುಪಾರಿ ಹಣದಲ್ಲಿ 3 ಲಕ್ಷ ಕೊಟ್ಟಿದ್ದ ಫಾಜಿಲ್ ಸಹೋದರ ಆದಿಲ್, ಅದೇ ಹಣದಲ್ಲಿ 3 ಆರೋಪಿಗಳು ಕಳಸದಲ್ಲಿ ಪಾರ್ಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳಸ ಮೂಲದ ರಂಜಿತ್ ಮತ್ತೆ ನಾಗರಾಜ್ ಜೊತೆ ಸೇರಿ ಭರ್ಜರಿ ಪಾರ್ಟಿಯನ್ನ ಮಾಡಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಗೂ ಮುನ್ನ ಚಿಕ್ಕಮಗಳೂರಿನ ಕಳಸದ ರೆಸಾರ್ಟ್ನಲ್ಲಿ ಆರೋಪಿಗಳು ಪಾರ್ಟಿ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ. ಕಳಸ ಮೂಲದ ರಂಜಿತ್ ಹಾಗೆ ನಾಗರಾಜ್ ಜೊತೆ ಸೇರಿ ಇವರೆಲ್ಲರೂ ಪಾರ್ಟಿ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಫುಟೇಜ್ಗಳು ಕೂಡ ಸಿಕ್ಕಿದಾವೆ. ಸುಪಾರಿ ಹಣದಲ್ಲಿ 3 ಲಕ್ಷ ಕೊಟ್ಟಿದ್ದ ಫಾಜಿಲ್ ಸಹೋದರ ಆದಿಲ್, ಆ ಹಣದಲ್ಲಿ ಹತ್ಯೆಗೂ ಮುನ್ನ ಇವರು ಚಿಕ್ಕಮಗಳೂರಿನ ಕಳಸದ ಒಂದು ರೆಸಾರ್ಟ್ನಲ್ಲಿ ಪಾರ್ಟಿ ಮಾಡಿದ್ರಾ? ಅದಕ್ಕೆ ಪೂರಕವಾದಂತಹ ಒಂದಷ್ಟು ಫುಟೇಜ್ಗಳು ಸಿಕ್ಕಿದೆ. ನಮ್ಮ ಮಂಗಳೂರು ಪ್ರತಿನಿಧಿ ಗಿರಿಧರ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಿರಿಧರ್, ಪ್ರಮುಖವಾಗಿ ಇಲ್ಲಿ 2-3 ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕಾಗುತ್ತೆ. ಒಂದು, ಸುಹಾಸ್ ಶೆಟ್ಟಿ ಹತ್ಯೆಗೂ ಮುನ್ನ ಆರೋಪಿಗಳು ಭರ್ಜರಿ ಪಾರ್ಟಿ ಮಾಡಿದ್ರ ಕಳಸದಲ್ಲಿ, ಆ ಸುಪಾರಿ ಹಣದಲ್ಲಿ ತೆಗೆದುಕೊಂಡು ಬಂದು ಇವ್ರು ಪಾರ್ಟಿ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಒಂದಾದ್ರೆ, ಮತ್ತೊಂದು, ಈಗ ಆಲ್ರೆಡಿ SDPI ನಾಯಕರಿಗೂ ಕೂಡ ಹತ್ಯೆ ಬೆದರಿಕೆ ಬರ್ತಾ ಇರುವಂಥದ್ದು. ಅವ್ರ ಮೇಲೆ ಇವ್ರ ಮೇಲೆ ಅವರು, ನೆಕ್ಸ್ಟ್ ಟಾರ್ಗೆಟ್ ಇವರು ಅಂತ ಹೇಳಿ ಪೋಸ್ಟ್ಗಳನ್ನ ಹಾಕ್ತಾ ಇರುವಂಥದ್ದು. ಸದ್ಯ ಏನೆಲ್ಲ ಅಪ್ಡೇಟ್ಸ್ ಇದೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗಿರಿಧರ್. ಸದ್ಯಕ್ಕೆ ಕಳೆದ 1 ವಾರದಲ್ಲಿ ಈ ರೀತಿಯ ಒಂದು ಚಿತ್ರಣ ಒಂದು ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಜಾಲತಾಣದಲ್ಲಿ ಫೇಸ್ಬುಕ್ ಆಗಿರಬಹುದು, ವಾಟ್ಸಪ್, ಇನ್ಸ್ಟಾಗ್ರಾಮ್, ಇದರಲ್ಲೆಲ್ಲ ಅದರ ಜೊತೆಗೆ ಟಿವಿ ಚಾನೆಲ್ಗಳ ಯೂಟ್ಯೂಬ್ ಲೈವ್ ನಲ್ಲಿ ಅದರಲ್ಲಿ ಕೂಡ ಕಮೆಂಟ್ಗಳಲ್ಲಿ ರೀತಿಯ ಕಮೆಂಟ್ ಹಾಕುವಂತದ್ದು ಕೂಡ ಹಿಂದೂ ಸಂಘಟನೆ ನಾಯಕರ ಬಗ್ಗೆ ಜೀವ ಬೆದರಿಕೆ ಹಾಕುವಂತದ್ದು, ಅದರ ಜೊತೆಗೆ ಮುಸ್ಲಿಂ ನಾಯಕರ ಬಗ್ಗೆಯೂ ಕೂಡ ಜೀವ ಬೆದರಿಕೆ ಹಾಕುವಂತದ್ದು. ಮುಂದಿನ ಟಾರ್ಗೆಟ್ ಇಂಥವರೇ, ಮುಂದಿನ ಟಾರ್ಗೆಟ್ ಮತ್ತೊಬ್ಬರು, ಇಂಥವರು ಒಂದು ಹೆಸರನ್ನು ಮುಂದಿಟ್ಕೊಂಡು ಒಂದು ಪೋಸ್ಟ್ ಗಳನ್ನು ಹಾಕ್ತಾ ಇರುವಂತದ್ದು, ಪೋಸ್ಟ್ ಗಳನ್ನು ವೈರಲ್ ಮಾಡ್ತಾ ಇರುವಂತದ್ದು ಇದು ನಡೀತಾನೆ ಇದೆ. ಈಗ ಈ ಬಗ್ಗೆ ಕಳೆದ 1 ವಾರದಲ್ಲಿ 25ಕ್ಕೂ ಹೆಚ್ಚು FIR ಮಂಗಳೂರು ನಗರದಲ್ಲಿ ಆಗಿರುವಂತದ್ದು. ಇದು ನಿನ್ನೆ ಹಿಂದೂ ಸಂಘಟನೆ ನಾಯಕ ಶರಣ್ ಪಂಪಲ್ ವಿರುದ್ಧ ಒಂದು ಮುಂದಿನ ಟಾರ್ಗೆಟ್ ಇವರೇ ಅನ್ನೋ ಒಂದು ಪೋಸ್ಟ್ ಹಾಕಿದ್ದು, ಆ ಪೋಸ್ಟ್ ವೈರಲ್ ಆದ ಬಗ್ಗೆ ಕದ್ರಿ ಠಾಣೆಯಲ್ಲಿ FIR ದಾಖಲಾಗಿದೆ. ಇದೇ ವೇಳೆ ಮಂಗಳೂರಿನ ಬಂದರು ಠಾಣೆಯಲ್ಲಿ SDPI ನಾಯಕರ ವಿರುದ್ಧ, SDPI ನಾಯಕ ರಿಯಾಜ್ ಕಡಂಬು ವಿರುದ್ಧ ಅವರು ಮುಂದಿನ ಟಾರ್ಗೆಟ್ ರಿಯಾಜ್ ಕಡಂಬು ಅನ್ನೋ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಅದಕ್ಕಾಗಿ ಒಂದು FIR ದಾಖಲಾಗಿರುವಂತದ್ದು. ಇದು ಒಟ್ಟು ಬೆಳವಣಿಗೆ ನೋಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹಿಂದೂ ಮುಸ್ಲಿಂ ಒಂದು ಟಾಕ್ವಾರ್ ನಡೆದಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದು ಈ ಹಿಂದೆ ಕೂಡ ಆಗ್ತಾ ಇತ್ತು, ಇದು ಈ ಬಾರಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ಅಂದ್ರೆ ಹೆಚ್ಚಾಗಿ ಜನರು ಕೂಡ, ಯುವಕರು ಈ ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊಳ್ತಾ ಇರುವುದರಿಂದ ಅದರಲ್ಲಿ ಒಂದು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಜೊತೆಗೆ ಈಗ ಅಂದ್ರೆ ಆರೋಪಿಗಳು, ಈಗ ಮೊನ್ನೆ ಅಷ್ಟೇ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಆ ಆರೋಪಿಗಳು ಅದಕ್ಕೂ ಹಿಂದೆ ಚಿಕ್ಕಮಗಳೂರಿನ ಕಳಸದಲ್ಲಿ ಒಂದು ರೆಸಾರ್ಟ್ ಒಂದರಲ್ಲಿ ಇದ್ದಾರೆ ಅನ್ನೋ ಒಂದು ಶಂಕೆ ಮೂಡುವಂತಹ ಒಂದು ಫೋಟೋ ಕೂಡ ಈಗ ವೈರಲ್ ಆಗಿರುವಂತದ್ದು. ಅದರಲ್ಲಿ 3 ಆರೋಪಿಗಳು ಇದ್ದಾರೆ ಅದನ್ನು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರ ಜೊತೆಗಿದ್ದವರ ಫೋಟೋಗಳನ್ನು ಒಂದು ಬ್ಲರ್ ಮಾಡಲಾಗಿದೆ. ಅದನ್ನು ಆ ಫೋಟೋಗಳನ್ನು ಕೂಡ ಈಗ ವೈರಲ್ ಮಾಡಲಾಗಿದೆ. ಎಸ್, ಒಟ್ಟಾರೆಯಾಗಿ ಸುಹಾಸ್ ಶೆಟ್ಟಿಯನ್ನ ಹತ್ಯೆಗೈಯೋದಕ್ಕೂ ಮುನ್ನ ಆರೋಪಿಗಳು ಭರ್ಜರಿ ಪಾರ್ಟಿಯನ್ನ ಮಾಡಿದ್ರು ಅನ್ನುವಂಥ, ಅಂದ್ರೆ ಅದಕ್ಕೆ ಪೂರಕವಾಗುವಂತಹ ಒಂದಷ್ಟು ಸಾಕ್ಷ್ಯಾಧಾರಗಳು, ಅಂದ್ರೆ ಒಂದಷ್ಟು ಫುಟೇಜ್ಗಳು ಸಿಕ್ಕಿದಾವೆ. ಸುಪಾರಿ ಹಣದಲ್ಲಿ 3 ಲಕ್ಷವನ್ನ ಫಾಜಿಲ್ನ ಸಹೋದರ ಆದಿಲ್ ಕೊಟ್ಟಿರ್ತಾನೆ. ಅದೇ 3 ಲಕ್ಷ ಹಣದೊಂದಿಗೆ ಕಳಸ ಮೂಲದ ರಂಜಿತ್, ನಾಗರಾಜ್ ಜೊತೆ ಸೇರಿ ಮುಜಾಮಿಲ್ ಕೂಡ ಸೇರ್ಕೊಂಡು ಪಾರ್ಟಿ ಮಾಡಿದ್ನ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದಾವೆ ಈಗ.